ಕಕ್ಷಿದಾರರಾದ ಪವಿತ್ರ ಗೌಡ ಪರವಾಗಿ ಸಾಕಷ್ಟು ಆಯಾಮಗಳಲ್ಲಿ ಆಕೆನ ಆಚೆ ಕರ್ಕೊಂಬರಕ್ಕೆ ಟ್ರೈ ಮಾಡಿದ್ರಿ. ಮಹಿಳೆ, ಮಗಳು, ಸಿಂಗಲ್ ಪೇರೆಂಟು, ತಂದೆ ತಾಯಿ. ಬಟ್ ಇದು ಯಾವುದಕ್ಕೂ ಕೂಡ ಕೋರ್ಟು ಅಷ್ಟರ ಮಟ್ಟಿಗೆ ಪುರಸ್ಕಾರ ಕೊಡದೇ ಇರೋದಕ್ಕೆ ಏನು ಕಾರಣವಾಯಿತು ಅಂತ ಹೇಳಿ ಜನರಲ್ ಅಂಡರ್ಸ್ಟ್ಯಾಂಡಿಂಗಿಗೆ ಎಷ್ಟು ಹೇಳ್ಬೋದು ಅಷ್ಟು. ನೋಡಿ, ಸುಪ್ರೀಂ ಕೋರ್ಟ್ನ ರಿಜೆಕ್ಟ್ ಮಾಡಿದಾಗ ತಾವು ಆರ್ಡರ್ ಶೀಟ್ ತಾವು ನೋಡಿದ್ರೆ ಗೊತ್ತಾಗತ್ತೆ. ಅದರಲ್ಲಿ ಒಂದೆರಡು ಲೈನ್ ಕೂಡ ಪವಿತ್ರ ಅವ್ರ ಬಗ್ಗೆ ಇಲ್ಲ. ಪವಿತ್ರ ಅವ್ರ ಬಗ್ಗೆ ಎಲ್ಲೋ ಒಂದೆರಡು ಲೈನ್ ಬಿಟ್ಟರೆ ಕನ್ಸಿಡರೇ ಮಾಡಿಲ್ಲ. ಕಂಪ್ಲೀಟ್ಲಿ ಈವನ್ ಪ್ರಾಸಿಕ್ಯೂಷನ್ ಕೂಡ ಫೋಕಸ್ ಮಾಡಿದ್ದೆ ದರ್ಶನ್ ಮೇಲೆ. ದರ್ಶನ್ ಹಂಗೆ ಮಾಡಿದ್ರು, ದರ್ಶನ್ ಎಲ್ಲೂ ಕೂಡ ಹೈಕೋರ್ಟ್ ಬೇಲ್ ಕೊಟ್ಟಂತ ಕಂಡೀಷನ್ಸ್ಗಳು ಯಾವುದನ್ನ ದರ್ಶನ್ ಕೂಡ ವೈಲೇಟ್ ಮಾಡಿಲ್ಲ. ದರ್ಶನ್ ಅವ್ರು ಯಾವ ಕಂಡೀಷನ್ ವೈಲೇಟ್ ಮಾಡಿರಲಿಲ್ಲ. ಅವ್ರು ಹೋಗಿದ್ದೇನೆಂದ್ರೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬೇಲ್ ತಗೊಂಡಿದ್ರು. ಸುನಿಲ್ ಸರ್ ಹೇಳ್ದಂಗೆ ತಗೊಂಡಿದ್ರು, ಆಪರೇಷನ್ ಮಾಡಿಸ್ಕೊಂಡಿಲ್ಲ. ಯಾರಿಗೆ ಗೊತ್ತು, ಅವ್ರು ಫಿಸಿಯೋಥೆರಪಿ ಮಾಡ್ಕೊಂಡಿರ್ಬೋದು, ಡಾಕ್ಟರ್ ಅಡ್ವೈಸ್ ಮಾಡಿರ್ಬೋದು, ಇನ್ನು 4 ತಿಂಗಳು ಅಥವಾ 5 ತಿಂಗಳು ಆದ್ಮೇಲೆ ಆಪರೇಷನ್ ಮಾಡೋಣ ಅಂತ ಹೇಳಿರ್ಬೋದು. ಇನ್ ದ ಮೀನ್ ವೈಲ್ ಟ್ರೀಟ್ಮೆಂಟ್ ಹೇಗೋ ಅವರು ಫಿಸಿಯೋಥೆರಪಿ ಮತ್ತೊಂದು ಟ್ರೀಟ್ಮೆಂಟ್ ತಗೊಳ್ತಾ ಎಷ್ಟೋ ಜನ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿರ್ತಾರೆ. ಅವ್ರಿಗೊಂದು ಶೂಟಿಂಗ್ ಮಾಡ್ಕೊಡೋಣ ಅಂತ ಅವರು ಅವ್ರದೇ ಆದ ವಿಲ್ ಪವರ್ ಅಲ್ಲಿ ಹೋಗಿ ಸ್ವಲ್ಪ ಕೆಲಸ ಮಾಡ್ಕೊಡೋಣ ಅಂತ ಹೋಗಿರ್ಬೋದು. ಹೋದಾಗೇನೋ ಒಂದು ಮೀನ್ ಹಿಡ್ಕೊಂಡ್ರು, ಹೋದಾಗೇನೋ ಒಂದು ಊಟ ಮಾಡಕ್ ಹೋದ್ರು, ದಟ್ ಇಸ್ ನಾಟ್ ಅಫೆನ್ಸ್. ಯಾವುದೇ ಕಂಡೀಷನ್ಸ್ ಕೂಡ ಅವರು ಕೂಡ ಒಬ್ಬ ಲಾ ಅಬೈಡಿಂಗ್ ಸಿಟಿಸನ್, ದರ್ಶನ್ ಕೂಡ ಇರ್ಬೋದು, ಎಲ್ಲೂ ವೈಲೇಟ್ ಮಾಡಿರ್ಲಿಲ್ಲ. ಆದ್ರೆ ಯಾವಾಗ ಇದು ಪಬ್ಲಿಕ್ ಅಟ್ ಲಾರ್ಜ್ ತುಂಬಾ ಅವ್ರನ್ನ ಫೋಕಸ್ ಮಾಡಿದಾಗ ಏನಾಗತ್ತೆ, ಇವಾಗ ನೀವು ಹೇಳ್ತಿರಲ್ಲ ಸಮಾಜಕ್ಕೆ ತಪ್ಪು ಸಂದೇಶ ಹೋಗ್ಬಾರ್ದು ಅನ್ನೋ ಒಂದು ಹಿತದೃಷ್ಟಿ ಅನ್ನೋ ದೃಷ್ಟಿಕೋನದಲ್ಲಿ ಯಾವಾಗ ಮೀಡಿಯಾದಲ್ಲಿ ಜಾಸ್ತಿ ಇದು ಫೋಕಸ್ ಆಗತ್ತೆ, ಕೋರ್ಟ್ ಕೂಡ ಅದೇ ತರ ಕನ್ಸಿಡರ್ ಮಾಡಿ. ಇನ್ನವೇ ಪವಿತ್ರ ಗೌಡ ಅವ್ರದ್ದು ಹಂಗೆ ಆಯ್ತಾ ಅಂತ ಹೇಳಿ ನೋಡಿ. ಇವಾಗ ಇನ್ ಕೇಸ್ ಅವರಿಗೆ ಬೇಲೋ ಅಥವಾ ಸ್ವಲ್ಪ ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಹೆಚ್ಚಿನ ಕನ್ಸಿಡರೇಷನ್ ಸಿಕ್ಬಿಟ್ಟಿದ್ರೆ, ಅರೆ ಈ ಇಡೀ ಪ್ರಹಸನ ಕಾರಣವಾಗಿದ್ದೆ ಆಕೆಗೆ ಬಂದ ಮೆಸೇಜು, ಈಗ ಕೊಲೆ ಅಂತ ನಿಜವಾಗ್ಲೂ ಆಗಿದ್ರೆ ಆಕೆಯಿಂದಾಗಿಯೇ ಕಾರಣ ಅಂತ ಹೇಳ್ತಾ ಇರೋದು ಮಾಧ್ಯಮಗಳಷ್ಟೇ ಮೇಡಮ್. ಇದನ್ನ ನಾನು ಸ್ವಲ್ಪ ಹಾರ್ಶ್ ಆಗಿ ಹೇಳ್ತೀನಿ. ಅಲ್ಲಲ್ಲ ನೋಡಿ, ಪೊಲೀಸ್ನವ್ರಿಗೆ ಒಂದು ಬ್ರಿಡ್ಜ್ ಬೇಕಿತ್ತು, ಕನೆಕ್ಷನ್ಸ್ ಬೇಕಿತ್ತು. ಪವಿತ್ರ ಇತ್ತು, ಪವಿತ್ರದಿಂದ ಪವಿತ್ರ ಅವ್ರು ಎಲ್ಲೂ ಕೂಡ ದರ್ಶನ್ ಅವ್ರಿಗೆ ಕರೆದ್ಬಿಟ್ಟು ಹಿಂಗ್ ಮಾಡು ಅಂತ ಹೇಳಿಲ್ಲ. ದರ್ಶನ್ ಅವ್ರು ಹೋಗಿ ಏನು ಮಾಡಿಲ್ಲ. ಅವ್ರು ಹೇಗೆ ಡೆತ್ ಆಗಿದೆ, ಹೇಗಾಗಿದೆ, ಅವ್ರು ಯಾಕೆ ಬಂದಿದ್ರು ಬೆಂಗಳೂರಿಗೆ, ಪ್ರತಿಯೊಂದು ಟ್ರಯಲ್ ಅಲ್ಲಿ ಬರುತ್ತೆ. ಯಾವತ್ತೂ ಕೂಡ ಪವಿತ್ರ ಅವ್ರಿಗೆ ಅಂತ ಒಂದು ಕ್ರೂಯಲ್ ಮೈಂಡ್ ಸೆಟ್ ಖಂಡಿತ ಇಲ್ಲ. ಅಂಡ್ ಎಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಕ್ಯಾನ್ಸಲೇಷನ್ ಮಾಡ್ಬೇಕಾದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅದಕ್ಕೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿಲ್ಲ. ಎಲ್ಲೋ ಒಂದ್ ಕಡೆ ಇದೊಂದು ಪ್ರೀ ಟ್ರಯಲ್ ಜಡ್ಜ್ಮೆಂಟ್ ತರ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಕೋನ ಒಂದು ಇಟ್ಕೊಂಡು, ಜೊತೆಗೆ ಪಬ್ಲಿಕ್ ರಾಂಗ್ ಮೆಸೇಜ್ ಹೋಗ್ಬಾರ್ದು ಅಂತ ಇದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಆದ್ರೆ ನಾನು ಎಲ್ಲೋ ಒಂದ್ ಕಡೆ ನಮ್ಗೆ ಅದರಲ್ಲೂ ಕೂಡ ಅಸಮಾಧಾನ ಆಸ್ ಎ ಲಾಯರ್, ಅವ್ರ ಲಾಯರ್ ಆಗಿ ನನ್ಗಿದೆ. ಯಾಕಂದ್ರೆ ಎಲ್ಲೂ ಕೂಡ ಪವಿತ್ರ ಗೌಡ ಇರ್ಬೋದು ಅಥವಾ ಬೇರೆ ಅದರ್ ಅಕ್ಯೂಸ್ಡ್ ಏನ್ ಇದ್ರಲ್ಲ ಕ್ಯಾನ್ಸಲ್, ಅವ್ರು ಯಾರೋ ಬಗ್ಗೆ ಕೂಡ ಯಾವುದೇ ಡಿಸ್ಕಷನ್ಸ್ ಇಲ್ಲ ಅದರಲ್ಲಿ. ಎಕ್ಸ್ಕ್ಲೂಸಿವ್ಲಿ ಇವಾಗ ಸಿದ್ಧಾರ್ಥ್ ಲೂಥ್ರಾ ಅವ್ರನ್ನ ಎಂಗೇಜ್ ಮಾಡಿದ್ರು ಗೌರ್ಮೆಂಟ್. ಎಷ್ಟು ಕೇಸಲ್ಲಿ ನೀನು ಅಷ್ಟು ಲಕ್ಷ ದುಡ್ಡುಗಳು ಕೊಟ್ಬಿಟ್ಟು ಸಿದ್ಧಾರ್ಥ್ ಲೂಥ್ರಾನ ಒಬ್ಬ ಸೀನಿಯರ್ ಕೌನ್ಸಿಲ್ನ, ಅದು ಇಂಡಿಯಾದಲ್ಲೇ ಒಂದು ಸ್ವಲ್ಪ ಟಾಪ್ ಮೋಸ್ಟ್ ಹೆಸರಿರುವಂತ ಲಾಯರ್ಗಳನ್ನ ಎಂಗೇಜ್ ಮಾಡ್ಬಿಟ್ಟು ಇಲ್ಲಿನ ಪ್ರಸನ್ನ ಕುಮಾರ್ ಅವರೇ ಅವ್ರಿಗೆ ಅಸಿಸ್ಟ್ ಮಾಡ್ತಾರೆ. ಸೊ ಅಷ್ಟ್ರ ಮಟ್ಟಿಗೆ ನೀವು ಗೌರ್ಮೆಂಟ್ ಹೋಗಿ ಮಾಡ್ತಾರೆ ಅನ್ನೋದಾದ್ರೆ ದರ್ಶನ್ ಅವ್ರ ಕಂಡ್ರೆ ಸರ್ಕಾರದಲ್ಲಿ ಇರೋರ್ಗೆ ಯಾರಿಗಾರೋ ದ್ವೇಷನ ಅಥವಾ ರಾಜಕೀಯದಲ್ಲಿ ಇರೋರ್ಗೆ ಯಾರಿಗಾರೋ ದ್ವೇಷನ, ಅದಕ್ಕೋಸ್ಕರ ಅವ್ರು ಒಳಗೆ ಇರ್ಲಿ ಅನ್ನೋ ರೀತಿಯಲ್ಲಿ ಏನೋ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳ್ತಿದ್ದೀರಿ. ಇರ್ಬೋದು ಖಂಡಿತ. ಯಾಕೆ ನಾನು ಯಾವ ಪೊಲಿಟಿಕಲ್ ಪಾರ್ಟಿಯಲ್ಲೂ ನನಗಿಲ್ಲ, ನಾನೊಬ್ಬ ಲಾಯರ್ ಆಗಿ ಅಷ್ಟೇ ನನಗೆ ಗೊತ್ತು. ಬಟ್ ಇದನ್ನ ಮೇಲ್ನೋಟಕ್ಕೆ ನೋಡಿದ್ರೆ ಮೇಡಮ್ 100% ಇದರಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ, 1000%. ಯಾಕಂದ್ರೆ ದರ್ಶನ್ ಅವ್ರನ್ನ ಒಳಗಡೆ ಇರ್ಲೇಬೇಕು, ದರ್ಶನ್ ಆಚೆ ಬರ್ಲೇಬಾರ್ದು ಅನ್ನೋದಕ್ಕೆ ಮಾಡಿರ್ತಕ್ಕಂಥದ್ದು ಈ ಬೇಲ್ ಕ್ಯಾನ್ಸಲೇಷನ್. ನಾನು ತುಂಬಾ ಸಿಂಪಲ್ ಆಗಿ ನಾನು ಕೇಳ್ತಾ ಇದ್ದೀನಿ ಮೇಡಮ್, ಎಷ್ಟು ಕೇಸಲ್ಲಿ ನೀವು ನೋಡಪ್ಪ ಡಬಲ್ ಮರ್ಡರ್ ಆಗಿದೆ, ಇದೇ JP ನಗರಲ್ಲಿ ಡಬಲ್ ಮರ್ಡರ್ ಆಗಿತ್ತು. ಮೇ ಬಿ ಸರ್ ಜುರಿಸ್ಡಿಕ್ಷನ್ ಇವರು JP ನಗರದ ಇದ್ದೋರೆ ಒಂದು ಡಬಲ್ ಮರ್ಡರ್ ಕೇಸ್ ಆಗಿತ್ತು. ಸೆಷನ್ ಕೋರ್ಟ್ ಅಲ್ಲಿ ಬೇಲ್ ಆದ್ರೆ ಕಡೆ ಪಕ್ಷ ಪಕ್ಕದಲ್ಲಿರೋ ಹೈಕೋರ್ಟ್ ಅಲ್ಲಿ ಬಂದು ಕ್ಯಾನ್ಸಲೇಷನ್ ಹಾಕೊಳ್ಳಲ್ಲ. ಎಂತದ್ರಲ್ಲಿ ಸಿದ್ಧಾರ್ಥ್ ಲೂಥ್ರಾನ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಎಂಗೇಜ್ ಮಾಡಿ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ನೀವು ಕ್ಯಾನ್ಸಲೇಷನ್ ಮಾಡಿಸೋದಕ್ಕೆ ಹಾಕೊಳ್ತೀರಾ ಅನ್ನೋದಾದ್ರೆ ಸ್ಪೆಷಲ್ ಇಂಟ್ರೆಸ್ಟ್ ಅಲ್ಲದೆ ಇನ್ನೇನಂತಾರೆ. ಇನ್ನೊಂದು ಮೇಡಮ್, ಎಷ್ಟೋ ಕೇಸಲ್ಲಿ ಚಾರ್ಜ್ ಶೀಟ್ಗಳು ಕೊಟ್ಟಾಗ ಒಲದು ಬಿಟ್ಟು ತಂದಿರ್ತಾರೆ, ಒಂದು ಪೇಪರ್ ಅಲ್ಲಿ ಬಿದ್ದಿರುತ್ತೆ, ಒಂದು ಪೇಪರ್ ಇಲ್ಲಿ ಬಿದ್ದಿರುತ್ತೆ. ಇದರಲ್ಲಿ ಬುಕ್ನ ಅಷ್ಟ್ರ ಮಟ್ಟಿಗೆ ಸೆಕ್ಯೂರ್ಡ್ ಆಗಿ ಮಾಡಿ ಅಷ್ಟು, ಆಮೇಲೆ ಎಷ್ಟು ಮಾಜರ್ ವಿಟ್ನೆಸ್ ಹೇಳಿದ್ರು ಖುಷಿ ಪಡೋಣಪ್ಪ, ಪೊಲೀಸರು ಯಾವ್ದೋ ಒಂದ್ ಪ್ರಕರಣದಲ್ಲಾದ್ರೂ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಗೊತ್ತಾ ಮೇಡಮ್, ಈ ದರ್ಶನ್ ಮ್ಯಾಟರ್ ಅಲ್ಲಿ ನಾನು ದೊಡ್ಡ ಸೂಪರ್ ಕಾಪ್ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಪೊಲೀಸರು ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ ಹೊರತು ಗೋಲ್ಡ್ ಮೆಡಲ್ ಕೊಟ್ಬಿಡ್ತಾರೆ, ಇದೊಂದು ಪ್ರಕರಣದಲ್ಲಿ ನೀವೇ ಹೇಳ್ದಾಗೆ ಇಟ್ಸ್ ಬೇರೆ ಯಾವ್ದೋ ಒಂದು ಮರ್ಡರ್ ಕೇಸ್ ನಂತೆ ಇದು ಒಂದು ಮರ್ಡರ್ ಕೇಸ್, ಇದನ್ನ ಅಲ್ಲ ಗೋಲ್ಡ್ ಮೆಡಲ್ ಕೊಡ್ತಾರ ಉಮೇಶ್ ಸರ್ ಹೇಳಿ. ಗೋಲ್ಡ್ ಮೆಡಲ್ ಕೊಡ್ತಾರ ಇಲ್ವೋ, ಕೆಲವೊಬ್ರು ಶ್ರೀರಕ್ಷಾ ಅವ್ರಿಗೆ ಸಿಗ್ಬೋದು. ಯಾವ ತರ ಖಂಡಿತ ಇವತ್ತು ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಇನ್ಸ್ಪೆಕ್ಟರ್ ಆಗ್ಬೋದು, ಯಾವ ACP ಆಗ್ಬೋದು, ಟಿಲ್ ಕಮಿಷನರ್ ವರ್ಗು ಒಬ್ಬ ಪೊಲಿಟಿಷಿಯನ್ ಸಪೋರ್ಟ್ ಇಲ್ಲದೆ
ಯಾವ ಸ್ಟೇಷನ್ಗೂ ಇವತ್ತು ಬರಕ್ ಆಗಲ್ಲ ಮೇಡಮ್. ಇವತ್ತು ಒಬ್ಬ ಪೊಲಿಟಿಷಿಯನ್ಸ್ ಗಳಿಗೆ ಅವರ ಒಂದು ಮೇಡಮ್ ನಾನು ಒಂದೇ ವರ್ಡಲ್ಲಿ ಹೇಳ್ಬೇಕು ಅಂದ್ರೆ ಪೊಲೀಸ್ ಹತ್ರ ಬೂಟ್ ತಿಂದಂತವ್ರೆ ಎಷ್ಟೋ ಜನ ಇವತ್ತು ಪೊಲಿಟಿಷಿಯನ್ಸ್ಗಳು. ಆಯ್ತಾ? ಅಲ್ಲಲ್ಲ, ನಿಮ್ personal observation, I don't want to comment on this. ಸಮಾಜದ ಇವತ್ತು ಸಮಾಜನ ತಿದ್ದೋ ಕೆಲಸ ಮಾಧ್ಯಮದವ್ರಿಗೂ ಇದೆ, ಇವತ್ತು ವಕೀಲರಾಗಿ ನನಗೂ ಇದೆ. ನಾನು ಹೇಳೋದು ಇಂಥ ಪ್ರಕರಣ ಅಂದ್ರೆ ಹೌದೋ ಇಲ್ಲೋ ನಮ್ಮ ಸುದ್ದಿ ಏನ್ ತಲುಪಿತು ಅದನ್ನ ನಾನು ಹೇಳ್ಬೋದು. ಅದರ್ವೈಸ್ ಪ್ರಕರಣಗಳಲ್ಲಿ ಎಷ್ಟು ಪ್ರಕರಣಗಳಲ್ಲಿ ಇದೇ ತರ ನೀವು ಇನ್ವೆಸ್ಟಿಗೇಷನ್ ಮಾಡ್ತೀರಾ? ಸರಿ ಸರ್, ನಿಮ್ಮ ಪ್ರಕಾರ ಪೊಲಿಟಿಕಲ್ ಮೋಟಿವೇ ಇದೆ ಇದರಲ್ಲಿ, ಯಾರೋ ರಾಜಕಾರಣಿನೋ ಪ್ರಭಾವಿನೋ ದರ್ಶನ್ ಅವ್ರನ್ನ ಒಳಗಾಕ್ಸೋ ಪ್ರಯತ್ನ ಅಲ್ಲ ಸರ್. ಅದು ನಾಳೆ ದಿನ ಟ್ರಯಲ್ ಪ್ರಾರಂಭ ಆದಾಗ ಗೊತ್ತಾಗೋದಿಲ್ವೇ? ಮೇಡಮ್, ದರ್ಶನ್ ಕಂಪ್ಲೀಟ್ಲಿ ಇನ್ನೋಸೆಂಟ್ ಇದ್ದಾರೆ. ದರ್ಶನ್ ಗಿದ್ದಂತ ಹೆಸರು, ದರ್ಶನ್ ಗಿದ್ದಂತ ಒಂದು ಫ್ಯಾನ್ ಬೇಸು ಅಮುಕ್ಬೇಕಾಗಿತ್ತು. ದರ್ಶನ್ ಎಲ್ಲಿ ಮುಂದಕ್ಕೆ ಮೇ ಬಿ ಈ ತರ ಇರ್ಬೋದು, ಎಲ್ಲಿ ಭವಿಷ್ಯದಲ್ಲಿ ಈತ ಪಾಲಿಟಿಕ್ಸ್ ಬಂದ್ಬಿಡ್ತಾನೋ ಅಂತ ಕೂಡ ಅವ್ರು ನಂಬಿಕೆ ಇರ್ಬೋದು. ಸರ್, ಫ್ಯಾನ್ಗಳಾಗಿದ್ದವರೆಲ್ಲ ವೋಟರ್ಸ್ ಆಗಲ್ಲ ಸರ್. ಹಂಗಿದ್ರೆ ಎಲ್ಲ ಅಲ್ಲಲ್ಲ, ಎಂತೆಂತ ಸೂಪರ್ ಸ್ಟಾರ್ಗಳು ಒಂದ್ ಜೈಲಲಿತಾ ಓಕೆ ಸರ್, ಒಂದ್ ಜೈಲಲಿತಾ ಓಕೆ. ಎಷ್ಟು ಜನ ಸೂಪರ್ ಸ್ಟಾರ್ಗಳು ಇವತ್ತು, ಎಷ್ಟು ಜನ ಸೂಪರ್ ಸ್ಟಾರ್ ಕರ್ನಾಟಕದ ವೋಟರ್ಸ್ ಹಂಗಿಲ್ಲ ಸರ್, ಕರ್ನಾಟಕದ ವೋಟರ್ಸ್ ಹಿಂಗಿಲ್ಲ. ಸರಿ, ಸೂಪರ್ ಸ್ಟಾರ್ ಆಯ್ತು. ನಾನು ಅಂಬರೀಶ್ ಅವ್ರನ್ನು ಸೋಲ್ಸಿದ್ದಾರೆ ಸರ್. ನಾನು ಹೇಳ್ತಿರೋದು ವೋಟರ್ಸ್ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ, ಫ್ಯಾನ್ಸ್ ಪರ್ಸ್ಪೆಕ್ಟಿವ್. ಎನಿವೇ ಇಟ್ಸ್ ಕಂಪ್ಲೀಟ್ ಬೇರೆ ಡಿಬೇಟ್. ನಾನು ಉಮೇಶ್ ಅನ್ನ ಕೇಳ್ತೀನಿ, ಏನ್ ಸರ್ ದರ್ಶನ್ ಅವ್ರ ಪ್ರಕರಣದಲ್ಲಿ ನಾವು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ಬಿಟ್ಟಿದೀವಿ ಅಂದ್ರೆ ಗೋಲ್ಡ್ ಮೆಡಲ್ ಕೊಡ್ತಾರ? ಪೊಲೀಸರಿಗೆ ಆಗೋ ಬೆನಿಫಿಟ್ ಏನು ಅಂತ ಹೇಳಿ ಆಯ್ತು. ಇದು ಇಲ್ಲಿಗಲ್ ಆಗೋ ಬಿಹೈಂಡ್ ದ ಇಲ್ಲ ನಾನು ಹೇಳ್ತೀನಿ ಸರ್, ಬಿಹೈಂಡ್ ದ ಸ್ಕ್ರೀನ್ ನಡೆಯೋ ಅಡ್ಜಸ್ಟ್ಮೆಂಟ್ ಗಳ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಬಿಹೈಂಡ್ ದ ಸ್ಕ್ರೀನು ಯಾರೋ ಪೊಲಿಟಿಷಿಯನ್ಸ್ಗೆ ಖುಷಿ ಪಡಿಸಿ ಅವ್ರಿಗೆ ಏನ್ ಸಿಗುತ್ತೆ, ನಾನು ಅದಕ್ಕೆ ಹೋಗ್ತಾ ಇಲ್ಲ. ಲೀಗಲಿ ಈ ಪ್ರಕರಣವನ್ನು ನಾವು ಕ್ಲೀನ್ ಆಗಿ ಹ್ಯಾಂಡಲ್ ಮಾಡಿದ್ವಿ ಅಂದ್ರೆ ಪೊಲೀಸರಿಗೆ ಏನ್ ಮಹಾ ಲಾಭ ಸಿಗುತ್ತೆ? ಇಲ್ಲ, ಇದರಲ್ಲಿ ಲಾಭ ನಷ್ಟದ ಪ್ರಶ್ನೆ ಏನು ಬರಲ್ಲ. ಯಾವುದೇ ಪ್ರಭಾವಿ ರಾಜಕಾರಣಿ ಅಳಿಯ ನನಗೆ ಗೊತ್ತು ಸರ್, ಅದನ್ನ ಹೊರತುಪಡಿಸಿನೂ ಕೂಡ ಕೆಲವೇ ಪೊಲಿಟಿಕಲ್ ಕನೆಕ್ಷನ್ ಇರಬಹುದು ಸರ್. ಇನ್ವೆಸ್ಟಿಗೇಷನ್ ಆಫೀಸರ್ ಹೆಸರು ಹೇಳಿ ಮೇಡಮ್, ಸಾಕು. ನೀವೇ ಹೇಳ್ಬಿಡಿ ಸರ್. ನನ್ನ ಬಾಯಲ್ಲಿ ತರಿಸಿ ಏನ್ ಹೇಳಿಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ. ಯು ಆರ್ ಅ ಲಾಯರ್. ಐ ಡೋಂಟ್ ವಾಂಟ್ ಟು ಗೆಟ್ ಇಂಟು ದ ಪೊಲಿಟಿಕಲ್ ಕಾಂಪ್ಲಿಕೇಶನ್. ಇವತ್ತೊಬ್ಬ ಐಒ ಹೆಸರು ಇಡೀ ಸಮಾಜದಲ್ಲಿ ರಾಜ್ಯದಾದ್ಯಂತ ಒಬ್ಬ ಐಒ ಹೆಸರು ಓಡಾಡ್ತಾ ಇದೆ ಅಂದ್ರೆ ಹೆಸರಾಗಿದೆ. ತಪ್ಪೇನು? ಅದೇ ಪ್ರಾಮಾಣಿಕತೆ, ಅದೇ ಬದ್ಧತೆ ನಿಮ್ಗೆ ಎಲ್ಲಾ ಮ್ಯಾಟರ್ ಅಲ್ಲೂ ಇರುತ್ತಾ? ನನ್ನ ಪ್ರಶ್ನೆ ಇವತ್ತು ಸಮಾಜದಲ್ಲಿ ತಮಗೆ ಗೊತ್ತಿರೋ ಪ್ರಕಾರ ಇವತ್ತು ಅದ್ರಲ್ಲಿ ಹಂಗ್ ಮಾಡಿದ್ರು, ಇದ್ರಲ್ಲಿ ಹಿಂಗ್ ಮಾಡಿದ್ರು, ನಥಿಂಗ್ ಡೂಯಿಂಗ್. ಇದ್ರಲ್ಲಿ ಅದು ಯಾವುದೇ ತರವಾದಂತ ಪ್ರಶ್ನೆ ಅದ್ರಲ್ಲಿ ಬರಲ್ಲ. ನಾನು ಈ ಪ್ರಕರಣ ತುಂಬಾ ಚೆನ್ನಾಗಿ ಮಾಡಬೇಕು ಅಷ್ಟೇ ನನ್ನ ಕೆಲಸ. ಅದು ಒತ್ತಡ ಇರ್ತದೋ ಒತ್ತಡ ಇರಲ್ವೋ, ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ನಾನು ಇನ್ನ ಬಹಳ ಚೆನ್ನಾಗಿ ಮಾಡಬೇಕು, ನನ್ನ ಮೇಲೆ ಯಾವುದೇ ತರವಾದಂತ ಲೋಪ ದೋಷ ಮುಂದೆ ನನ್ನ ಕಡೆ ತಿರುಗಬಾರದು ಅನ್ನುವಂಥದ್ದು ಒಂದು ಇಂಟೆನ್ಷನ್ ಇರ್ಬೋದು. ಆ ಕಾರಣಕ್ಕೋಸ್ಕರ ಕೋರ್ಟಿಗೆ ಬರಲೇಬೇಕು, ಯಾರಿಗೋಸ್ಕರ ಮಾಡಿದ್ರು ಅವ್ರಿಗೂ ಗೊತ್ತಾಗ್ಲೇಬೇಕು. ನಮಗೆ ಅಲ್ಲ ನೋಡಿ, ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು, ಅವ್ರು ಹೇಳೋದ್ರಲ್ಲಿ ಅವ್ರು ಡಿಫೆನ್ಸ್ ಕೌನ್ಸಿಲ್ ಆಗಿ ಮಾತಾಡೋದ್ರಲ್ಲಿ ಅರ್ಥ ಇದೆ. ಅದು ಮಾತಾಡಲೇಬೇಕದು. ನಮ್ಮ ಪರ ಮಾತಾಡೋಕ್ಕಾಗೋದಿಲ್ಲ, ನಿಮ್ಮ ಪರನೂ ಮಾತಾಡೋಕ್ಕಾಗೋದಿಲ್ಲ. ಯಾವುದೇ ಒಂದು ಕೇಸ್ ಈ ಥರದವಾದ ಭಾಳ ಗುರುತರವಾದಂಥ ಒಂದು ಕೇಸ್ ನನ್ನ ಹತ್ರ ಬಂದಾಗ ಏನಾಗ್ತದೆ ಅಂತಂದರೆ, ಇದು ರಾಜ್ಯದ ಗಮನ ಸೆಳೀತದೆ, ಇಡೀ ಸೊಸೈಟಿಯ ಎಲ್ಲ ಗಮನವನ್ನು ಸೆಳ್ಕೊಂಡು ಕೂತ್ಕೊಂಡಿರ್ತದೆ. ಅದ್ರಲ್ಲಿ ನಾನು ಯಾಕೆ ನನ್ನ ಹತ್ರ ತನಿಖೆಗೆ ಅಂತ ಬಂದಾದ್ಮೇಲೆ ನಾನು ಯಾಕೆ ಬದನಾಮಾಗಲಿ ನಾಳೆ ದಿವಸ? ಯಾಕೆಂದರೆ ನಾನೊಬ್ಬ ಬೆಳೆಯುವಂಥವನು, ಇನ್ನು ಮುಂದೆ ಹಲವಾರು ಹುದ್ದೆಗಳನ್ನ ಹೋಗ್ತಕ್ಕಂಥವನು, ಮತ್ತು ಹಲವಾರು ಕೇಸ್ಗಳನ್ನ ಇನ್ವೆಸ್ಟಿಗೇಟ್ ಮಾಡ್ತಕ್ಕಂಥವನು. ನಾನು ಇವಾಗ ಬಂದಿದ್ದೀನಿ, ನನ್ನ ಕೈಗೆ ಇಂಥದ್ದೊಂದು ಪ್ರಕರಣ ಸಿಕ್ಕಿದೆ, ಇದು ಭಾಳ ಅದ್ಭುತವಾಗಿ ಮಾಡಬೇಕು ಅಂತ ಯಾಕೆ ಪ್ರಯತ್ನ ಪಟ್ಟು ಈ ಥರ ಮಾಡಬಾರ್ದು? ಇದ್ರ ಕನ್ವಿಕ್ಷನ್ ತಗೊಳ್ಳೇಬೇಕು, ಸಜಾ ಮಾಡಿಸ್ಲೇಬೇಕು. ಅರೆ ನಾನೊಬ್ಬ ಪೊಲೀಸ್ಮನ್ನು, ನನಗೆ ಅದೇ ಕೆಲಸ. ಇವಾಗ ಹುಲಿಗೆ ತಗೊಂಡೋಗ್ಬಿಟ್ಟು ನೀವು ರಾಗಿ ಮುದ್ದೆ ಇಟ್ಟರೆ ತಿಂತದಾ?